ಸಪೋರ್ಟ್ ಇದೆ. ನಮ್ಮ ಮಹೇಂದರ್ ಸರ್ ಅಂತ, ನಮ್ಮ ಜೈನ್ ಗ್ರೂಪ್ ಪ್ರೆಸಿಡೆಂಟ್ ಮಹೇಂದರ್ ಸರ್ ಇದ್ದಾರೆ, ನಮ್ಮ VM ಅನ್ವರ್ ಸಾಬ್ ಇದ್ದಾರೆ, ನಸೀರ್ ಸಾಬ್ ಇದ್ದಾರೆ. ಅವರೆಲ್ಲ ನಮಗೆ ಕೋಪರೇಟ್ ಮಾಡಿಬಿಟ್ಟು ನಮ್ಮ ಹಿಂದೆ ಇದ್ದೀವಿ, ನೀವು ಮಾಡಿ ಒಳ್ಳೇದು ಮಾಡು KGFಗೆ ಒಳ್ಳೇದು ಮಾಡಿ ಅಂತ ನಮ್ಮ ಮೇಡಮ್ MLA ಮೇಡಮ್ ಭಾಳ ಸಂತೋಷಪಟ್ಟರು. ಯಾಕೆ ಅಂದರೆ ನೋಡಿ, KGF ಅಲ್ಲಿ ಏನಿತ್ತು, ಎಲ್ಲ ಜೈನ್ ಗ್ರೂಪ್ ಎಲ್ಲ ಬಿಸ್ನೆಸ್ ಎಲ್ಲ ಓಡಿ ಬೆಂಗಳೂರು ಹೋಗಿ ಸೆಟಲ್ಮೆಂಟ್ ಆಗ್ತಾಯಿದ್ರು. ಇವಾಗ ನನ್ನ ಒಂದು ಆಸೆ ಏನಂದರೆ, ಎಲ್ಲಿ ಇಷ್ಟು ಜನ ಹೋಗಿದ್ದಾರೋ ಇಷ್ಟು ಡಬಲ್ಲು ಇನ್ನೂ KGF ಬಂದೇ ಬರ್ತಾರೆ, ವಾಪಸ್ ಬಂದೇ ಬರ್ತಾರೆ. ಯಾಕೆಂದರೆ ನೋಡಿ, KGF ಅಲ್ಲಿ ವಿಶಾಲ್ ಮಾರ್ಟ್ ಇಲ್ಲ. ವಿಶಾಲ್ ಮಾರ್ಟು ನಂಬರ್ 1. ಇವಾಗ ಏನು ಬಿಸ್ನೆಸ್ ಆಗ್ತಾ ಇದೆ ಅದು ಅವ್ರಿಗೆ ಗೊತ್ತು. ಆ ಥರ ಲ್ಯಾಕ್ಸ್ ಬಿಸ್ನೆಸ್ ಆಗ್ತಾ ಇದೆ. ರಿಲಯನ್ಸ್ ಇಲ್ಲ, ರಿಲಯನ್ಸ್ ಬಂದಿದೆ. ಇವಾಗ ಡಿ ಮಾರ್ಟು ಜಾಗ ಹುಡ್ತಾ ಇದ್ದಾರೆ. 6 months 1 year ಅಲ್ಲಿ ನಮ್ಮ KGF ಅಲ್ಲಿ ಡಿ ಮಾರ್ಟು ಬಂದುಬಿಡ್ತದೆ ನೋಡಿ. SR ಫ್ಯಾಂಟಸಿ ವಾಟರ್ ಪಾರ್ಕ್ ಅಂತ ಇದು KGF ಅಲ್ಲಿ ಇವಾಗ 25th 24 ಇನಾಗ್ರೇಷನ್ ಇದೆ. ನಾಳೆ ನಮ್ಮ ಮಿನಿಸ್ಟರ್ ಜಮೀರ್ ಅಹಮದ್ ಸಾಹೇಬು, ಎಲ್ಲ ಮಿನಿಸ್ಟರ್ಸು, ಎಲ್ಲ ನಮ್ಮ ಜೈನ್ ಗ್ರೂಪ್ ಆಫ್ ಎಲ್ಲ ಇಂಡಸ್ಟ್ರೀಸ್ ಎಲ್ಲ ಬರ್ತಾ ಇದ್ದಾರೆ. ನಾಳೆ ಸಾಯಂಕಾಲ ಪ್ರೋಗ್ರಾಮ್ ಇದೆ. ಆಮೇಲೆ ನಾಳೆದು 25th ಸಂಡೇ ಮಾರ್ನಿಂಗು 9 o'clock ನಿಂದ 6 o'clock ನಮಗೆ ಪಾರ್ಕ್ ಓಪನ್ ಆಗುತ್ತೆ. ಅದಕ್ಕೆ ಒಂದು ಇವಾಗ ನಾವು ರೇಟು ಭಾಳ ಇಷ್ಟು ಐಟಮ್ ಮಾಡಿಬಿಟ್ಟು ಭಾಳ ಕನ್ಸೆಷನ್, ಯಾಕೆಂದ್ರೆ ಬಡವರು ಇಲ್ಲಿ ಬರಬೇಕು, ಬಡವರು ಇಲ್ಲಿ ಬಂದು ಒಂದು ಎಂಜಾಯ್ ಮಾಡಬೇಕು ಅಂತ ಬರೀ 499 rupees ಆ್ಯಂಡ್ 599 rupees. 499 ಬಂದು ಅಡಲ್ಟ್ಸ್ಗೆ, ಮಕ್ಕಳಿಗೆ. 5 years ಒಳಗಡೆ ಮಕ್ಕಳಿದ್ರೆ ಅವ್ರಿಗೆ ಟಿಕೆಟ್ ಇಲ್ಲ, ಫ್ರೀ. 5 years ಅಬೋವ್ ಇದ್ರೆ 499, 5 years ಅಡ 699, 599 ಪ್ಲಸ್ 499. ಬರೀ ಇಷ್ಟು ನಾವು ಫಿಕ್ಸಡ್ ಮಾಡಿಬಿಟ್ಟು ನಾವು ಮೀಟಿಂಗ್ ಮಾಡಿಬಿಟ್ಟು ನಾವು ಇದು ಈ ಪ್ರಾಜೆಕ್ಟನ್ನು ಸಕ್ಸಸ್ಫುಲ್ ಮಾಡೋಕ್ಕೆ ನಾವು ಮುಂದಕ್ಕೆ ಬಂದಿದ್ದೀವಿ. ನಿಮ್ಮದು ಎಲ್ಲ ನಮ್ಮ ಪತ್ರಿಕರದೆಲ್ಲ ನಮಗೆ ಸಹಾಯ ಬೇಕು, ಹೆಲ್ಪ್ ಬೇಕು. ಯಾಕಂದರೆ KGF ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಅಂದರೆ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅಲ್ವಾ. ಆ ಥರ ನಾನು ಎಲ್ರಿಗೆ ಥ್ಯಾಂಕ್ಸನ್ನು ಹೇಳಿ ನಮ್ಮ ಮಾತನ್ನು ಮುಗಿಸ್ತೀನಿ. ಎಲ್ಲಿ ಬರುತ್ತೆ ಇದು? 3 to 4 kilometer ಆಗುತ್ತೆ. ಬೀರ್ನಿಕುಪ್ಪಂ ಅಂತ ಒಂದು ಊರು, ಕ್ಯಾಸಂಬಲ ರೋಡಲ್ಲಿ ಒಂದು ಫಸ್ಟ್ ನಮ್ಮದು ಗೋಶಾಲ ಬರುತ್ತೆ. ಗೋಶಾಲ ಬಿಟ್ಟು ಆದ ತಕ್ಷಣ ದರ್ಗಾ ಬರ್ತದೆ. ದರ್ಗಾ ಪಕ್ಕದಲ್ಲಿನೇ ಅಟ್ಯಾಚ್ನಲ್ಲಿ ಹಜರತ್ ಸೈಯದ್ ಗೋಶಾಲಿ ದರ್ಗಾ ಅಂತಿದೆ. ಆ ದರ್ಗಾ ಪಕ್ಕದಲ್ಲಿ ನಮ್ಮದು ಒಂದು ಇದು ಪ್ರಾಜೆಕ್ಟನ್ನು ಸಕ್ಸಸ್ಫುಲ್ ಮಾಡಿದ್ವಿ. ಊಟ ಫ್ರೀ ಕೊಡ್ತಾ ಇದ್ದೀವಿ ಸರ್. ಟೋಟಲ್ ಏರಿಯಾ 4 acres. ಟೋಟಲ್ ಏರಿಯಾ 4 acres ಅಲ್ಲಿ ಮಾಡಿದ್ವಿ. ಪಾರ್ಕಿಂಗ್ಗೆ 4 acres ಇದೆ ನಮ್ಮದು. ಆಲ್ರೆಡಿ 15 to 20 acres ನಮ್ಮದೇ ಜಾಗ, ಮುಂದಿನಿಂದ ನಮ್ಮದೇ ಇರೋದು. ಅದೆಲ್ಲ ಫುಲ್ ಪಾರ್ಕಿಂಗ್ ಮಾಡ್ತಾ ಇದ್ದೀವಿ. ಇದು ಇನ್ನೊಂದು ಸ್ಕೂಲ್ಸ್ಗೆ ಏನು ಮಾಡ್ತಾ ಇದ್ವಿ ಅಂದರೆ, ಆಲ್ರೆಡಿ ನೋಡಿ ಫ್ರೀ ಸ್ಕೂಲ್ಸ್ ಅವರೆಲ್ಲ ಬಂದಿದ್ದಾರೆ, ಫ್ರೀ ಅವ್ರಿಗೆ ಬಿಟ್ಟಿದ್ದೀನಿ. ಇದು ಮಾಡಿ ನೋಡೋಕ್ಕೆ ಇವತ್ತು ಬಿಡ್ತೀರಾ? ಕನ್ಸೆಷನ್ ಬಂದು ಬರೀ 500 rupeesಗೆ ಊಟ ಪ್ಲಸ್ ಒಂದು ಗಿಫ್ಟ್ ಮಾಡ್ತಾ ಇದ್ವಿ. ಊಟ ಮಧ್ಯಾಹ್ನ ಎಷ್ಟು 1000 ಮಕ್ಕಳಾಗಲಿ ಎಲ್ಲನೂ ಆಗಲಿ ಅವ್ರಿಗೆ ಮಾಡ್ತೀವಿ. ಇನ್ನೂ ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗೆ 10% ಡಿಸ್ಕೌಂಟ್ ಇದೆ. ಕಾಲೇಜಿನ ಸ್ಕೂಲ್ಸ್ ಮಕ್ಕಳಿಗೆ 10% ಡಿಸ್ಕೌಂಟ್ ಕೊಡ್ತೀವಿ. ಎಸ್ಟಿಮೇಷನ್ ಕಾಸ್ಟ್ ಸ್ಲೈಡ್ಸ್ ಇದೆ, ಕಿಡ್ಸ್ ಗೇಮ್ ಪ್ಲೇಟೇಷನ್ ಅಂತ ಹೇಳ್ತೀವಿ ದೊಡ್ಡದು. ಇದೆಲ್ಲ ಅಂಬ್ರೆಲಾ ಸ್ಲೈಡ್ಸ್ ಇದೆ, ವೇವ್ ಪೂಲ್ ಇದೆ, ವಾಟರ್ ಫಾಲ್ಸ್ ಇದೆ, ರೈನ್ ಡ್ಯಾನ್ಸ್ ಇದೆ, ಪ್ಲಸ್ ರೆಸ್ಟೋರೆಂಟ್ ಇದೆ, ರೆಸ್ಟೋರೆಂಟ್ ಫುಡ್ ಕೋರ್ಟ್, ಪ್ಲಸ್ ಒಳಗಡೆ ಕಾಸ್ಟ್ಯೂಮ್ ಐಟಮ್ ಇದೆ. ಇನ್ನೂ ಇಂಡೋರ್ಸ್ ಗೇಮ್ ಇದೆ. ಇಂಡೋರ್ಸ್ ಗೇಮ್ ಎಲ್ಲ ಇಲ್ಲಿ ಮಾಡಿದ್ದೀವಿ, ಇದನ್ನು ಬರ್ತದೆ. ಆಮೇಲೆ 2 ಫಂಕ್ಷನ್ ಅಲ್ಲಿ ಮಾಡಿದ್ದೀವಿ. ಒಂದು ಮೀಟಿಂಗ್ ಮಾಡಬೇಕು, ಒಂದು ಚಿಕ್ಕದು ಎಂಗೇಜ್ಮೆಂಟ್ ಮಾಡಬೇಕು, ಎಲ್ಲದೂ ಬರ್ತ್ಡೇ ಪಾರ್ಟಿ ಮಾಡಬೇಕಂತ 2 ಹಾಲನ್ನು ಮಾಡಿದ್ದೀವಿ. ಇಲ್ಲಿ ಒಂದಿದೆ, ಬ್ಯಾಕ್ ಸೈಡ್ ಒಂದಿದೆ. 2 ಹಾಲನ್ನು ಕೂಡ ಮಾಡಿದ್ದೀವಿ. ಔಟ್ಸೈಡ್ ಫುಡ್ಸ್ ಆರ್ ನಾಟ್ ಅಲೋಡ್. ಔಟ್ಸೈಡ್ ಫುಡ್ ನಾಟ್ ಅಲೋಡ್. ಅದೇ ರೇಟು ರೀಸನಬಲ್ ರೇಟ್ ಸರ್. ಎಷ್ಟೊತ್ತಿಂದ ಎಷ್ಟೊತ್ತು? 9 to 5 o'clock. ನಾಳೆ ಓಪನಿಂಗ್ ಮಾತ್ರ 6 o'clock ಬಿಡ್ತಿರ್ತೀವಿ. ಆಮೇಲೆ 9 o'clock ಸ್ಟಾರ್ಟ್ ಆಗುತ್ತೆ, 5 o'clock ಇರ್ತದೆ ನೋಡಿ. ಎಲ್ಲ ಊರಿನಿಂದ ಇವಾಗಲೇ ನಮಗೆ ಕಡಿಮೆ ಅಂದರೆ 50 to 60,000 ಪೀಪಲ್ಸು ನಮ್ಮ ಸೆಕ್ಯೂರಿಟಿನಲ್ಲಿ ಒಂದು ಲೆಜರ್ ಇದೆ ನಮ್ಮ ಹತ್ರ, ಇನ್ಕ್ಲೂಡ್ ಬಂದು ನೋಡ್ಕೊಂಡು ಹೋಗಿದ್ದಾರೆ. 50 to 60,000 ವಿಸಿಟರ್ಸು ಫ್ರೀ ವಿಸಿಟ್ ಮಾಡಿದ್ದೀವಿ 8 monthದಿಂದ. 8 monthದಿಂದ ನಾವು ಸರ್ವೆ ಮಾಡೋಕ್ಕೆ ನಾವು ಒಂದು ಲೆಜರ್ ಮಾಡಿದ್ದೀವಿ. ಇಲ್ಲಿ ಲೆಜರ್ ಮಾಡುವಾಗ ಎಲ್ಲ ಇದ್ರೆ ಬೆಂಗಳೂರು, ಆಂಧ್ರ, ತಮಿಳ್ನಾಡು ನೋಡಿ. ನಮಗೆ ಆಂಧ್ರ ಹತ್ರ, ತಮಿಳ್ನಾಡು ಹತ್ರ, ಕೊಪ್ಪಂ ಈ ಕಡೆ ಬರ್ತದೆ, ಇಲ್ಲಿ ಈ ಕಡೆ ಆಂಧ್ರ ಬರ್ತದೆ, ಈ ಕಡೆ ತಮಿಳ್ನಾಡು ಬರ್ತದೆ. ಎಲ್ಲ ಬಾರ್ಡ್ರಿಗೆ ಒಂದು ನಮ್ಮ ಊರು ನಂಬರ್ 1 ಇನ್ನೂ ಮುಂದಕ್ಕೆ ಬರಬೇಕಂತ, ಇನ್ನೂ ಮುಂದಕ್ಕೆ ತೊಗೊಂಡು ಬರ್ಬೇಕಂತ ನನ್ನ ಆಸೆ. ಎಲ್ಲರದ್ದು ಒಂದು ಸಹಾಯ ಬೇಕು ನನಗೆ. ಸಹಾಯ ಇದ್ದರೆ ನಾವು ಇನ್ನೂ ಮುಂದಕ್ಕೆ ಇನ್ನೂ ದೊಡ್ಡದು ಮಾಡ್ತೀನಿ. ಇನ್ನೂ ಆ ಕಡೆ ಡ್ರೈ ಗೇಮ್ಸ್ ಮಾಡ್ತೀನಿ, ಇಂಡೋರ್ಸ್ ಗೇಮು, ಡ್ಯಾಶಿಂಗ್ ಕಾರು, ಬಾಸ್ಕೆಟ್ಬಾಲು, ಜೈಂಟ್ ವೀಲು ಎಲ್ಲ ಡ್ರೈ ಗೇಮ್ಸು, ಈ ಕಡೆ ವಾಟರ್ ಗೇಮ್ಸು. ಆಮೇಲೆ ನನ್ನೇ ಒಂದು ಸುದ್ದಿ ಏನು ಬಂದು, ಒಂದು ಫೋನ್ ಬಂದಂದರೆ ಸುನೋ ಸಿಟಿ ಅವರು ಒಂದು ಕಂಪ್ನಿಯವರು, ಸುನೋ ಸಿಟಿ ಅಂತ ಒಂದು ಕಂಪ್ನಿ, ಅವರು ಬಂದು ಇಲ್ಲಿ ವಿಸಿಟಿಂಗ್ ಮಾಡಿಬಿಟ್ಟು ಹೋಗ್ಬಿಟ್ಟು ಅವರು ನಮಗೆ ಜಾಗ ಕೊಡಿ, ನಾವು ಸುನೋ ಸಿಟಿ ಮಾಡ್ತೀವಿ, ನೀವು ಕೊಟ್ಟರೆ ನಾವು ಹೆಲ್ಪ್ ಮಾಡಿದ್ರೆ ನಮಗೆ ಒಂದು 1 acre ಮೇಲೆ ಬೇಕು, 1 acre ಪಾರ್ಕಿಂಗ್ ಬೇಕು. ಆದರೆ ನಮ್ಮ ಹತ್ರ 8 acres ಅಲ್ಲಿ ಇದೆ. ಅದು ಕೊಟ್ಟ ನಾವು ಸುನೋ ಸಿಟಿನಲ್ಲಿ ಮಾಡ್ತೀವಿ ಅಂತ ಒಂದು ಮೀಟ್ ಮಾಡಿದ್ವಿ. ಈಗ ಸ್ವಿಮ್ಮಿಂಗ್ ಡೆಪ್ತ್ ಯಾವುದೂ ಇಲ್ಲ, ಪೂಲು ಎಲ್ಲ 6 inches, 1 feet 3 inches
ಜಾಸ್ತಿ ಅಂದರೆ 4 ಫೀಟ್ ಇದೆ ಮ್ಯಾಕ್ಸಿಮಮ್. ವೇಪುಲ್ ಅದು ಫುಲ್ಲು ಅಲ್ಲಿ ಸಪ್ರೇಟಾಗಿ ನಾವು ಲೈನ್ ಕಟ್ತೀವಿ, ಅದು ದಾಟಿ ಆ ಕಡೆ ಹೋಗ್ದಂಗೆ ಸೆಕ್ಯೂರಿಟೀಸ್ ಲೈಫ್ ಗಾರ್ಡ್ಸ್ ಇರ್ತಾರೆ. ಅವರೆಲ್ಲ ಬ್ಯಾಂಗ್ಳೂರಲ್ಲೆಲ್ಲ ಲೈಫ್ ಗಾರ್ಡ್ ಟ್ರೈನಿಂಗ್ ತೊಗೊಂಡಿದ್ದಾರೆ, ಸರ್ಟಿಫಿಕೇಟ್ಸ್ ಇದೆ ಅವರ ಹತ್ರ. ಆಮೇಲೆ ಫಿಲ್ಟ್ರೇಷನ್ ಸಿಸ್ಟಮ್ ಬಂದು ಹಾಕಿರೋದೆಲ್ಲ ತುಂಬ ಹೈ ರೇಟ್ ಸ್ಯಾಂಡ್ ಫಿಲ್ಟರ್ಸ್ ಹಾಕಿದ್ದೀವಿ. ಕ್ರಿಸ್ಟಲ್ ಕ್ಲಿಯರ್ ವಾಟರ್, ಇವಾಗ ಒಂದು ಸಾರಿ ನೀರು ತುಂಬಿದ್ರೆ 10 ವರ್ಷ ಗಂಟೆ ನೀರು ತೆಗಿಯಂಗಿರಲ್ಲ, ಆ ಥರ ಫುಲ್ ಕ್ರಿಸ್ಟಲ್ ಕ್ಲಿಯರ್ ವಾಟರು. UV ಸಿಸ್ಟಮ್ ಹಾಕಿದ್ದೀವಿ, ಅದು ಕ್ಲೋರಿನೇ ಹಾಕಂಗಿಲ್ಲ, ಮಿನರಲ್ ವಾಟರ್ ಥರ ಇರುತ್ತೆ ನೋಡಿ. ಇಷ್ಟು ಆ ಥರ ಸಿಸ್ಟಮ್ಮು ಬೆಂಗಳೂರಲ್ಲೂ ಎಲ್ಲೂ ಇಲ್ಲ. ಆ ಥರ ಇವಾಗ ಹೊಸ ಸಿಸ್ಟಮ್ಮು 32 lakhs rupees ಬರೆಯೋದು, 16 lakhs rupees ಒಂದು. ಯಾಕೆ ಅಂದರೆ ಇಷ್ಟು ಲಕ್ಷ ಕೋಟಿ ಖರ್ಚು ಮಾಡಿಬಿಟ್ಟು ಕ್ಲೋರಿನ್ ಸ್ಮೆಲ್ಲೇ ಬರಲ್ಲ. ನಾಳೆ ದಿವಸ ಏನು ಇನ್ಫೆಕ್ಷನ್ ಆಗಬಾರ್ದು. ಮೈನ್ ಯಾರು ನಮ್ಮ ಮಕ್ಕಳು ಬರ್ತಾರೆ, ದೊಡ್ಡವ್ರು ಬರ್ತಾರೆ, ಇನ್ಫೆಕ್ಷನ್ ಆಗಬಾರ್ದು. ಇವಿ ಅಲ್ಲ ಸರ್, ಯು ವಿ ಅಂತ ಒಂದು ಮಿಷಿನ್ ಅಲ್ಲ, ಬಿಸ್ಲರಿ ನೀರು ಹೆಂಗೆ ಬರುತ್ತೋ ಗ್ಲಾಸ್ ಥರ ಇರುತ್ತೆ ನೀರು. ಆ ಮಿಷಿನ್ ನಾವು ಬೇರೆ ಯಾವ ಕೂಲರ್ ಹಾಕಿದಾರೆ ಗೊತ್ತಿಲ್ವ, ಆದರೆ ನಾವು ಹಾಕಿದ್ವಿ, ನಾವು ಫಿಕ್ಸ್ ಮಾಡಿದ್ದೀವಿ. ಯಾಕೆಂದರೆ ನಾಳೆ ದಿವಸ ನಾವು ಹೆಸರು ಕಟ್ಟೋದು ಹೋಗ್ಬಾರ್ದು ಅಂತ ಅದನ್ನು ಮಾಡಿದ್ವಿ. ಇವ್ರು ಎಲೆಕ್ಟ್ರಿಕ್ ಯಾವ ಥರ ಸೇಫ್ಟಿ ಏನಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿದ್ವಿ. ಆ ಥರ ನಿಮಗೇನೇ ಒಂಚೂರು ಚಿಕ್ಕದಾಗಿ ಒಂದು ಫೈರ್ ಆಕ್ಸಿಡೆಂಟು ಆಗಬಾರ್ದು, ಆಮೇಲೆ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಕೂಡ ಆಗಬಾರ್ದು. ಅದಕ್ಕೋಸ್ಕರ ನಾವು ಪ್ಯಾನಲಲ್ಲಿ ಏನೇನು ಕ್ರಮ ತಗೋಬೇಕು ಅದನ್ನೆಲ್ಲ ಆಲ್ರೆಡಿ ತೊಗೊಂಡಿದ್ದೀವಿ. ನಿಮಗೇನೇ ಒಂದು ಚಿಕ್ಕದೊಂದು ಶಾರ್ಟ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಟ್ರಿಪ್ ಆಗುತ್ತೆ. ಅಲ್ಲೇ ಫಸ್ಟು ನಿಮಗೆ ಇಲ್ಲಿ ತನಕ ಬರೋದು ಇಲ್ಲ, ಮೈನ್ LT ಪ್ಯಾನಲ್ ಏನಿದೆ ಅಲ್ಲೇ ಟ್ರಿಪ್ ಆಗುತ್ತೆ. ಅಲ್ಲಿಂದ ನೆಕ್ಸ್ಟಿಗೆ ಅದು ಬಿಡೋದು ಇಲ್ಲ ಮುಂದಕ್ಕೆ ಹೋಗೋದಕ್ಕೆ ಎಲೆಕ್ಟ್ರಿಸಿಟಿ. ಆ ಥರ ಇಲ್ಲಿ ತೊಗೊಂಡಿದ್ದೀವಿ ಸರ್. ನೈಟಲ್ಲಿ ಶೋ ಮಾಡ್ತೀವಿ ಸರ್, ನೆಕ್ಸ್ಟ್ ಪ್ಲಾನ್ ಮಾಡ್ತೀವಿ. 5 ಗಂಟೆ ಕ್ಲೋಸ್ ಅಲ್ವಾ, ನೈಟ್ ಏನೂ ಇಲ್ಲ ಸರ್. ನೈಟ್ ಇಲ್ಲ, ನೈಟ್ 5 o'clock ಕ್ಲೋಸ್. ಅದಕ್ಕೆ ಅಂಡರ್ ವಾಟರ್ ಲೈಟ್ಸು ಹಾಕಿಲ್ಲ. ಓಕೆ ಸರ್. ನಾಟ್ ಅಲೌಡ್, ಓನ್ಲಿ ಫಾರ್ ವೆಜಿಟೇರಿಯನ್ ಹೋಟೆಲ್ ಮಾಡಬೇಕಂತ. ಯಾಕೆಂದರೆ ನಮಗೆ ಆಶೀರ್ವಾದ ಜಾಸ್ತಿ ಜೈನ್ ಗ್ರೂಪ್ನಿಂದ ನಮಗೆ ಭಾಳ ಸಹಾಯ ಸಿಕ್ಕಿದೆ. ಯಾಕೆಂದರೆ ಆ ಹೆಸರು ನಾನು ತೊಗೊಂಡಿದ್ದೀನಿ. ಯಾರು ಕೇಳಿದ್ರೆ ಆಫ್ತಾ ಬಂದು ಒಂದು ಬ್ರ್ಯಾಂಡೆಡ್. ಯಾಕೆಂದರೆ ಫಸ್ಟು ಅದು ನಮ್ಮ ದೊಡ್ಡವ್ರು ಏನು ಕಲ್ತ್ಕೋತಿದ್ದು ಅಂದರೆ, ಹೆಸರು ಒಂದು ದುಡ್ಡಿಂದ ಓಡಬಾರ್ದು, ಹೆಸರಿಂದ ಓಡುವ ಅಂದರು. ಹೆಸರಿಂದ ನಾವು ಓಡಿದೆ, ದುಡ್ಡಿಂದ ನಾವು ಓಡಿ ಬಂದಿಲ್ಲ. ಇವಾಗ ಆ ದುಡ್ಡು ನಮ್ಮಿಂದ ಓಡಿ ಬರ್ತಾ ಇದೆ. ಯಾಕೆಂದರೆ ನಾಳೆ ಜನ ಒಳ್ಳೇದು ಮಾಡಬೇಕು, ನಾಳೆ ಜನ ಸಂಗ್ರಹ ಮಾಡಬೇಕಂತ ಈ ಪ್ರಾಜೆಕ್ಟನ್ನು ನಾನು ಸಕ್ಸಸ್ಫುಲ್ ಮಾಡೋಕ್ಕೆ ಭಾಳ ಕಷ್ಟ ಮಾಡಿದ್ದೀನಿ. ನಮ್ಮ ಇಂಜಿನಿಯರ್ ಕೃಷ್ಣಮೂರ್ತಿ ಒಬ್ಬರು ಇದ್ದಾರೆ, ಅವರು ಭಾಳ ಕಷ್ಟ ಮಾಡಿದ್ದು. ಇಂಜಿನಿಯರ್ ಪ್ಲಾನಿಂಗ್ ಎಲ್ಲ ಅವ್ರದ್ದೇ, ನಮ್ಮ ಕೃಷ್ಣಮೂರ್ತಿ ಅಂತ ಅವರು ಪ್ಲಾನಿಂಗ್ ಮಾಡಿಬಿಟ್ಟು ಹಗಲು ಕಷ್ಟ ಮಾಡಿಬಿಟ್ಟು ಈ ಪ್ರಾಜೆಕ್ಟು ಡಿಸೆಂಬರಲ್ಲಿ ಓಪನ್ ಆಗಬೇಕಿತ್ತು. ತಿರ್ಗಾ ಸ್ವಲ್ಪ ಹಂಗೆ ತರಕಾರಿ ಹಾಕಿ ಇದು ಮಾಡಿ